ಸತೀಶ್, ಹಲೋ ಸತೀಶ್. ಸತೀಶ್ ಮನೆಯಲ್ಲಿಲ್ಲ, ಬನ್ನಿ ಮ್ಯಾನೇಜರ್. ಪರವಾಗಿಲ್ಲ, ನೀವಾದರೂ ಇದ್ದೀರಲ್ಲ. ಹಾ, ಎಲ್ಲಿಗೆ ಹೋಗಿದ್ದಾನೆ? ಅವರು ಬೆಂಗಳೂರಿಗೆ ಹೋಗಿದ್ದಾರೆ. 2 ದಿವಸವಾಯ್ತು. ಬರಬೇಕು ಅಂದ್ರೆ ಇನ್ನೂ 1 ವಾರ ಆಗುತ್ತಂತೆ. ಫೋನ್ ಮಾಡಿ ಹೇಳಿದ್ದಾರೆ. ಅದಕ್ಕೆ ಗುಲಾಬಿಯಂತೆ ನಗುವ ನಿಮ್ಮ ಮುಖದ ಸೌಂದರ್ಯ ಬಿಸಿಲಿಗೆ ಬಾಡಿದ ತಾವರೆಯಂತಾಗಿದೆ. ಏನ್ ಮಾಡುವುದು ಮ್ಯಾನೇಜರ್, ಕೆಲಸದ ಒತ್ತಡ ತುಂಬಾ ಇದೆ. ಕವಿತಾರವರೇ, ನಿಮ್ಮ ಸ್ಥಿತಿ ಕಂಡರೆ ನನ್ನ ಮನಸ್ಸಿಗೆ ಅಯ್ಯೋ ಅನಿಸುತ್ತದೆ. ಇರಲಿ, ಹೇಗೆ ನಡೆದಿದೆ ನಿಮ್ಮ ದಾಂಪತ್ಯ ಜೀವನ? ಏನ್ ಮಾಡಿ ಶ್ರೀಮಂತ್ರಿ, ಸುಖದ ಸುಪ್ಪತ್ತಿಗೆಯಲ್ಲಿ ಸ್ವತಂತ್ರವಾಗಿ ಹಾರಾಡಿದ ಹಕ್ಕಿ ನಾನು. ನನ್ನನ್ನ ತಂದು ಈ ಪಂಜರದಲ್ಲಿ ಹಾಕಿದ್ದಾರಲ್ಲ, ಏನ್ ಮಾಡ್ಬೇಕು ತಿಳಿಯ. ಹಾಗಾದರೆ ನಿಮ್ಮ ಜೀವನ? ಮ್ಯಾನೇಜರ್, ನಾನು ಬಂದಾಗಿಂದ ಈ ಮನೆಯಲ್ಲಿ ಯಾವ ಸುಖವನ್ನೂ ಕಂಡಿಲ್ಲ. ನಾನು ಒಂದು ಹೆಣ್ಣು, ನನ್ನಲ್ಲಿ 100 ಆಸೆ ಆಕಾಂಕ್ಷೆಗಳು ಇರುವುದಿಲ್ಲ. ಬಯಕೆ ಎಂಬ ಕಿಡಿಗಳು ಕಾಡುತ್ತಿವೆ ಎಂದು ಅವುಗಳನ್ನು ಅದಮಿಟ್ಟುಕೊಳ್ಳಲು ಹೋದರೆ ಕೊನೆಗೆ ಪ್ರೇಮ ಜ್ವಾಲೆಯಂತೆ ನಿಮ್ಮನ್ನು ನೂಕಿ, ಉಕ್ಕಿದ ಪ್ರವಾಹದಲ್ಲೇ ನಿಮ್ಮನ್ನು ನೂಕಿ ತಮ್ಮೆಚ್ಚ ಬಂದಂತೆ ಮೆಚ್ಚಿ ಪರಪುರುಷನ ಪಾಲಿಗೆ ಬಲಿಯಾಗುತ್ತವೆ. ಹಾಗಾಗುವ ಮುಂಚೆ ಪರಪುರುಷನೊಂದಿಗೆ ಪ್ರೇಮ ಕಾದಂಬರಿ ಪುಟಗಳನ್ನು ಓದಬೇಕು ಕವಿತಾ. ಏನ್ ಮಾಡ್ಲಿ ಮ್ಯಾನೇಜರ್, ಅವರ ಆಸ್ತಿ ಅಂತಸ್ತು ನಾನು ಯಾವುದನ್ನ ಬಯಸಿಲ್ಲ. ಆದ್ರೆ ಅವರ ಬಣ್ಣದ ಮಾತಿಗೆ ಮರುಳಾಗಿ ನಾನಿಲ್ಲಿಗೆ ಬಂದೆ. ಆದ್ರೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಬರೀ ನೌಕರಿ ಕೆಲಸ ಹಾಗೆ ಹೀಗೆ ಅಂತ ತಿರುಗಾಡ್ತಾರೆ. ಒಂದು ದಿನನೂ ಹೆಂಡತಿಯ ಸುಖ ಏನು ಅಂತ ಯೋಚಿಸಿ. ಕವಿತಾ, ನಿಮ್ಮಂತ ಪ್ರೇಮ ಪಕ್ಷಿಗಳಿಗೆ ಇಂಥವರಿಂದ ಹೇಗೆ ಸುಖ ಸಿಗಬೇಕು? ಕವಿತಾ, ನಿನ್ನ ತುಂಬಿದ ತುಂಡಾದ ದೇಹವನ್ನು ತುಂಬಿಯಾದರೂ ಬಿಟ್ಟಿದೆ. ಇಂಥದ್ದನ್ನು ಬಿಟ್ಟು ಹೋಗಲು ಅವನಿಗೆ ಮನಸ್ಸಾದರೂ ಹೇಗೆ ಬಂತು? ಏನ್ ಮಾಡ್ಲಿ ಮ್ಯಾನೇಜರ್? ಕವಿತಾ, ನಿಮ್ಮಂತ ಗಿಳಿಗಳಿಗೆ ಕನಸಿನಲ್ಲಿಯೂ ಸುಖ ಸಿಗದು ಕವಿತಾ. ಏನ್ ಮಾಡುವುದು, ಕಷ್ಟನೋ ಸುಖನೋ ಅವರೊಂದಿಗೆ ಬಾಳಿದ್ರಾಯ್ತು. ನನ್ನ ಆಸೆ ಆಕಾಂಕ್ಷೆಗಳನ್ನ ನಾನು ಬದಿಗೊತ್ತಲೇಬೇಕಲ್ಲ. ಕವಿತಾ, ನಿಮ್ಮಂತವರು ಇಂತಹ ಮನೆಗೆ ಸೊಸೆಯಾಗಿ ಬರುವುದು ತರವಲ್ಲ. ನಿಮ್ಮ ಸ್ಥಿತಿಯನ್ನು ಕಂಡರೆ ನನ್ನ ಮನಸ್ಸಿಗೆ ಅಯ್ಯೋ ಅನಿಸುತ್ತದೆ. ಗಂಡನ ಮೇಲೆ ಅದೆಷ್ಟು ಭಕ್ತಿ ಭಾವನೆ ನಿಮ್ಮದು. ಕವಿತಾ, ಸತಿ ಸುಖ ನೀಡಲು ಇಷ್ಟಪಟ್ಟರೆ ಪ್ರತಿ ಸುಖ ನೀಡುವರು ಜಗದಲ್ಲಿ ಸಾಕಷ್ಟಿದ್ದಾರೆನ್ನುವುದನ್ನು ಮರೆಯಬೇಡು ಕವಿತಾ ದೇವಿ. ಅಂದ್ರೆ ನಿಮ್ಮ ಮಾತು? ಕವಿತಾರವರೇ, ಕಬ್ಬಿನ ಸಲಾಕೆಯ ಪಂಜರದಲ್ಲಿ ಬಿದ್ದಿರುವ ಗಿಳಿಗೆ ಹೊರಗಿನ ಜಗತ್ತು ವಿಶಾಲವಾಗಿದೆ ಎಂದು ಹೇಗೆ ತಿಳಿಯುತ್ತೆ? ಕವಿತಾ, ಅವನು ಮೊದಲೇ ತುತ್ತು ಅನ್ನಕ್ಕಾಗಿ ಕೈ ಚಾಚಿ ತಿಂದ ಬಡವನ ಮಗ. ಕವಿತಾ, ಅವನು ನೋಡಿದ್ದು ಬರೀ ನಿಮ್ಮ ಹಣ, ಆಸ್ತಿ, ಅಂತಸ್ತು. ಆ ಪ್ರೀತಿ ನಿನ್ನ ಮೇಲೆ ಇದ್ದಿದ್ದರೆ ಅವನೇಕೆ ಮರಗಿಸುತ್ತಿದ್ದ ನಿನ್ನನ್ನು ಕಾಮದಾಹದಿಂದ? ಮಿಸ್ಟರ್ ಧನ್ರಾಜ್, ನಮ್ಮ ಮನೆಗೆ ಬಂದು ನನ್ನ ಗಂಡನ ಬಗ್ಗೆ ಕೇವಲವಾಗಿ ಮಾತನಾಡ್ತಾ ಇದ್ರಲ್ಲ, ಸ್ವಲ್ಪ ಎಚ್ಚರದಿಂದ ಮಾತಾಡಿ. ನನ್ನ ಗಂಡ ದೇವರಂತವ್ರು, ಅವರು ಯಾವತ್ತೂ ನಂಬಿಕೆ ದ್ರೋಹ ಬಗೆಯವರಲ್ಲ. ಕವಿತಾ, ಇದ್ದ ವಿಷಯವನ್ನು ಇದ್ದಂತೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದರಂತೆ. ಕವಿತಾ, ಕಂಡದ್ದನ್ನು ಕಂಡಂತೆ ಹೇಳಿದರೆ ಕೆಂಡದಂತ ಕೋಪ ನಿನ್ನಲ್ಲಿ. ಕವಿತಾ, ಇದು ಕಲಿಯುಗ. ಚೆಲುವಿನ ಸೂಳೆಯರು ಸಾಕಷ್ಟು. ಅಂತವರ ನೆರಳಲ್ಲಿರುವಾಗ ನಿನ್ನಂತವಳೇಕೆ ಬೇಕು ಅವನಿಗೆ ಕವಿತಾ ದೇವಿ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಅವರು ಬೇರೆಯವಳ ಸಂಘ ಬಯಸಿದಾರ?
ದಿಸ್ ಈಸ್ ಕರೆಕ್ಟ್. ಕವಿತಾ, ನನ್ನ ಗೆಳೆಯನ ಯೋಗ್ಯತೆ ನನಗೆ ಗೊತ್ತಿಲ್ಲವೇ? ಕವಿತಾ ದೇವಿ, ಅವನು ನಾನು ಕೂಡಿ ಶಾಲಾ ಕಾಲೇಜಿಂದ ಕಲಿತವರು. ಅವನಿಗೆ ಶಾಲೆಯಲ್ಲಿರುವಾಗಲೇ ಹುಡುಗಿಯರೆಂದರೆ ಪಂಚಪ್ರಾಣ. ಅಂದ್ರೆ ಅವರು ಅಷ್ಟೊಂದು ಕೆಟ್ಟವ್ರಿ? ನೋಡು ಕವಿತಾ, ವಿಚಾರ ಮಾಡು. ನೀನು ಮನಸ್ಸು ಮಾಡಿದರೆ ನಿನಗೆ ಬಂದ ಕಷ್ಟದ ಭಾರದಲ್ಲಿ ನಾನು ಪಾಲುದಾರನಾಗುತ್ತೇನೆ. ನಿನ್ನ ಗಂಡ ಕೊಡದಿರುವ ಸುಖವನ್ನು ನಾನು ಕೊಡುವೆ. ನೀನು ಒಪ್ಪಿದರೆ ಅಪ್ಪಿ ಮುತ್ತಿನ ಸುರಿಮಳೆಯನ್ನೇ ಸುರಿಸಿ. ಏನಂತೀಯ ಕವಿತಾ? ಅಂದ್ರೆ ನಿಮ್ಮ ಮಾತು? ನೋಡು ಕವಿತಾ, ನಿನ್ನ ಗಂಡ ಹಣದ ಮೆಂಡ. ಅದರಿಂದ ಬಳಲುವ ನಿನ್ನನ್ನು ನೋಡಿ ವಿಚಾರ ಮಾಡಿದೆ. ನಿನ್ನ ಗಂಡ ಕೊಡದಿರೋ ಸುಖವನ್ನು ನಾನು ಕೊಡುವೆ. ಏನಂತೀಯ ಕವಿತಾ ಇದಕ್ಕೆ ನೀನು? ಅಂದ್ರೆ ನಿಮ್ಮ ಮಾತಿನ ಅರ್ಥ? ಕವಿತಾ, ನೀನು ನನ್ನ ಪ್ರೇಮದ ರಾಣಿಯಾದರೆ ತೋರಿಸುವೆ ಬಣ್ಣದ ಜಗತ್ತು. ಕವಿತಾ, ಅರೆ ಹೊಟ್ಟೆಯಿಂದ ತಿಂದು ಮುರುಕಲು ಮನೆಯಲ್ಲಿ ಬಿದ್ದಿರುವ ನೀನು ನನ್ನ ಅರಮನೆಯ ರಾಣಿಯಾಗಬಹುದು. ಕವಿತಾ ದೇವಿ, ನೀನು ನನಗೆ ರತಿ ಸುಖ ಕೊಟ್ಟರೆ ನನ್ನ ಮಂಚದ ರಾಣಿ ನೀನಾಗುವೆ. ದಂಡಾಶ್, ಇದನ್ನ ಈ ಸಮಾಜ ಒಪ್ಪಬಹುದೇ? ಗಂಡನಿದ್ರು ಕೂಡ ಮೆಂಡನ ಜೊತೆ ಸರಸ ಆಡುವ ಕಾಮದ ರಂಡೆ ಅಂತ ಕೇಕೆ ಹಾಕಿ ನಗುತ್ತೆ ಈ ಸಮಾಜ. ಸಮಾಜ? ಎಲ್ಲಿದೆ ಕವಿತಾ ನಿನ್ನ ಸಮಾಜ? ಗಂಡನಿದ್ದು ಬಂಡ ಬಾಳು ಸಾಗಿಸುವ ನಿಮ್ಮಂತವರ ಸೆರಗಿನಲ್ಲಿ ಜೋತಾಡುತ್ತಿದೆ ಸಮಾಜ. ಕವಿತಾ, ಘರತಿ ಎಂಬ ಪಟ್ಟ ಎಂದು ಕಿತ್ತು ಹೋಗಿದೆ. ಕವಿತಾ, ಗಂಡಾಗಿ ನಾನೇ ದಾರಿ ತಪ್ಪಿರುವಾಗ ಹೆಣ್ಣಾಗಿ ನೀನೇಕೆ ಹೆದರುವೆ? ಬಾ ಕವಿತಾ, ಬಾ. ಬಂಧನ ಎಂಬ ಬಲೆಯಲ್ಲಿ ಬಿದ್ದು ಪ್ರೇಮ ಕಾಮ ಸಾಮ್ರಾಜ್ಯದಲ್ಲಿ ತೇಲಾಡೋಣ. ಬಂಧನ ಎಂಬ ಜೈಲಿನಿಂದ ನಾನು ಹೊರ ಬರಲೇಬೇಕು. ಗಂಡನಾದವನು ಬೇರೆಯವಳ ಸಂಘ ಬಯಸಿರಬೇಕಾದ್ರೆ ನಾನು ಬೇರೊಬ್ಬನ ಸಂಘ ಬಯಸುವುದರಲ್ಲಿ ತಪ್ಪೇನಿದೆ? ಹೌದು, ನನ್ನಿಷ್ಟದಂತೆ ನಾನು ಇರಲೇಬೇಕಲ್ಲ. ಕವಿತಾ, ವಿಚಾರ ಮಾಡುತ್ತಿರುವೆ. ಬಾ ಕವಿತಾ, ಬಂಧನದಿಂದ ನನ್ನನ್ನು ಬಿಗಿದಪ್ಪು. ಬಾ ಕವಿತಾ, ಬಾ. ದಂಡರಾಜ್, ಯಾಕೂ ನನ್ನ ಮನಸ್ಸು ಒಪ್ತಾ ಇಲ್ಲ. ಈ ವಿಷಯ ಏನಾದ್ರೂ ನನ್ನ ಗಂಡನಿಗೆ ಇಲ್ಲ ನನ್ನ ಮಾವನಿಗೆ ಗೊತ್ತಾದ್ರೆ ಆಗ ನನ್ನ ಗತಿ? ಕವಿತಾ, ಗಂಡನಿದ್ದರೂ ಗಂಡನ ಕೈಯಲ್ಲಿ ಸೇವೆ ಮಾಡಿಸಿಕೊಂಡು ಮೆಂಡನ ಜೊತೆ ಚಕ್ಕಂದ ಹೊಡೆಯುವ ಹೆಣ್ಣುಗಳೇ ತುಂಬಿರುವ ಈ ಪ್ರಪಂಚದಲ್ಲಿ ನೀನೇಕೆ ಭಯ ಪಡುವೆ? ಬಾ ಕವಿತಾ, ಬಾ. ನನ್ನನ್ನು ಬಿಗಿದಪ್ಪು, ಬಾ. ಆಯ್ತು ರಾಜ.